ಅಸೆಂಬ್ಲಿ ಫಲಿತಾಂಶಕ್ಕೆ ಮುನ್ನವೇ ತಮಿಳುನಾಡು ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಎದುರಾಗಿದೆ. ಮೇ 4ಕ್ಕೆ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಇದೆ. ಈ ಮುನ್ನವೇ ಕ್ಯಾಂಪ್ ಶಿಫ್ಟ್ ಪಾಲಿಟಿಕ್ಸ್ ಎದುರಾಗಿರುವಂತದ್ದು. ಸಂಚಲನ ಮೂಡಿಸಿದ ಸ್ಟಾಲಿನ್ ಮಿತ್ರ ಡಿಎಂಕೆ ನಾಯಕ ವೈಕೋ ನಡೆ ಡಿಎಂಕೆ ಪಕ್ಷವನ್ನ ಹಾಡಿ ಹೋಗಲಿದ್ದಾರೆ. ಈ ಚುನಾವಣೆಯಲ್ಲಿ ವಿಜಯ್ ಮ್ಯಾಜಿಕ್ ಮಾಡುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಟಿವಿಕೆ ತಮಿಳು ರಾಜಕೀಯದಲ್ಲಿ ಹೊಸ ಶಕ್ತಿಯಾಗಿ ಆವರಿಸುತ್ತೆ. ಮುಂಬರುವ ದಿನಗಳಲ್ಲಿ ಟಿವಿಕೆ ಗಣನೀಯವಾಗಿ ಪ್ರಾಧಿಕಾರವನ್ನು ತೆಗೆದುಕೊಳ್ಳುತ್ತೆ. ಈ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ. ವಿಜಯ್ ಪರ ಯುವಕರು, ಮಹಿಳೆಯರು, ಮುಖ್ಯವಾಗಿ ಫಸ್ಟ್ ಟೈಮ್ ವೋಟರ್ಸ್ ವಿಜಯ್ ನೇತೃತ್ವದ ಟಿವಿಕೆ ಅಧಿಕಾರಕ್ಕೆ ಬರುವ ಸುಳಿವನ್ನ ನೀಡಿದ್ದಾರೆ. ತಮಿಳುನಾಡಿನಲ್ಲಿ ದ್ರಾವಿಡ ಚಳುವಳಿ ಶಾಶ್ವತವಾಗಿ ಇರಲಿದೆ ಅಂತ ಹೇಳಿದ್ದಾರೆ. ಮೇ 4ಕ್ಕೆ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಇದೆ. ಈ ಮುನ್ನವೇ ಈ ರೀತಿಯಾದಂತಹ ಹೇಳಿಕೆಗಳು ಬಂದಿರುವಂತದ್ದು ಸಂಚಲನ ಮೂಡಿಸಿದೆ. ಸ್ಟಾಲಿನ್ ಮಿತ್ರ ಅವರ ಮಾತುಗಳು. ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವನ್ನ ಹಾಡಿ ಹೋಗಲಿದ್ದಾರೆ. ಚುನಾವಣೆಯಲ್ಲಿ ವಿಜಯ್ ಮ್ಯಾಜಿಕ್ ಮಾಡುವ ಸಾಧ್ಯತೆ ಇಲ್ಲದಿದ್ದಲ್ಲಿ ಟಿವಿಕೆ ತಮಿಳು ರಾಜಕೀಯದಲ್ಲಿ ಹೊಸ ಶಕ್ತಿಯಾಗಿ ಅವತರಿಸಿದೆ. ಮುಂಬರುವ ದಿನಗಳಲ್ಲಿ ಟಿವಿಕೆ ಪಾರ್ಟಿ ಗಣನೀಯ ಪ್ರಭಾವವನ್ನ ತೋರಿಸಲಿದೆ. ಈ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಅಲ್ಲಗೆಳೆಯುವಂತಿಲ್ಲ. ವಿಜಯ್ ಪರ ಯುವಕರು, ಮಹಿಳೆಯರು, ಮುಖ್ಯವಾಗಿ ಫಸ್ಟ್ ಟೈಮ್ ವೋಟರ್ಸ್ ಒಲವನ್ನು ತೋರಿಸಿದ್ದಾರೆ. ವಿಜಯ್ ನೇತೃತ್ವದ ಟಿವಿಕೆ ಅಧಿಕಾರಕ್ಕೆ ಬರುವ ಸುಳಿವು ನೀಡಿದ್ರ ವೈಕೋ. ಆದರೆ ತಮಿಳುನಾಡಿನಲ್ಲಿ ದ್ರಾವಿಡ ಚಳುವಳಿ ಶಾಶ್ವತವಾಗಿ ಇರಲಿದೆ ಅಂತ ಹೇಳಿದ್ದಾರೆ ಸ್ಟಾಲಿನ್ ಅವರ ಮಿತ್ರ ವೈಕೋ ಇವರು. ಈಗ ಟಿವಿಕೆ ಪಕ್ಷದ ಪರವಾಗಿ ಮಾತನಾಡಿದ್ದಾರೆ. ಮೇ 4ಕ್ಕೆ ಎಲೆಕ್ಷನ್ ರಿಸಲ್ಟ್ ಇದೆ. ಈ ಮುನ್ನವೇ ಈ ರೀತಿಯಾದಂತಹ ಹೇಳಿಕೆಗಳು ತಮಿಳುನಾಡಿನ ರಾಜಕಾರಣದಲ್ಲಿ ಟ್ವಿಸ್ಟ್ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ವಿಜಯ್ ಮ್ಯಾಜಿಕ್ ಮಾಡುವ ಸಾಧ್ಯತೆ ಇಲ್ಲದಿದ್ದಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಶಕ್ತಿಯಾಗಿ ಅವತರಿಸ್ತಾ ಇದೆ. ಮುಂಬರುವ ದಿನಗಳಲ್ಲಿ ಟಿವಿಕೆ ಪಾರ್ಟಿ ಗಣನೀಯವಾಗಿ ಪ್ರಭಾವವನ್ನ ತೋರಿಸುತ್ತೆ ಅಂತ ಹೇಳಿರುವಂತದ್ದು. ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಬಂದ್ರೂ ಏನು ಮಾಡೋದಕ್ಕೆ ಆಗಲ್ಲ. ವಿಜಯ್ಗೆ ಈಗಾಗಲೇ ಮಹಿಳೆಯರು, ಪುರುಷರು, ಯುವಕರು, ಮೊದಲು ವೋಟ್ ಮಾಡಿರುವಂತಹ ಏನು ನವ ಮತದಾರರು ಇದ್ದಾರಲ್ಲ, ಅವರ ಒಂದು ಪ್ರಭಾವ ಹೆಚ್ಚಾಗಿದೆ. ಅವರ ವೋಟಿಂಗ್ ಹೋಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಬಿಗ್ ಟ್ವಿಸ್ಟ್ ಇದು ತಮಿಳುನಾಡಿನ ರಾಜಕಾರಣದಲ್ಲಿ. ಸಂಚಲನ ಮೂಡಿಸಿದ ಸ್ಟಾಲಿನ್ ಮಿತ್ರ ಡಿಎಂಕೆ ನಾಯಕ ವೈಕೋ ನಡೆ.